Hey guys, welcome back to my channel. So guys, ಇವತ್ತು ನಾನು ಕಾಲೇಜ್ ಸರ್ಚಿಂಗ್ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನಾನು ಸೆಕೆಂಡ್ PU ಮುಗಿದಿದೆ. ಸೊ ಇವಾಗ ಡಿಗ್ರಿಗೆ ಯಾವುದಾದ್ರೂ ಕಾಲೇಜ್ ಹುಡುಕ್ಬೇಕಲ್ಲ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಾಲೇಜೆಲ್ಲ ಹುಡುಕಿ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಡ್ವಾನ್ಸ್ ಕೂಡ ಎಲ್ಲ ಪೇ ಮಾಡಾಗೋಗಿದೆ. ನಾನೇ ಇನ್ನು ಸರ್ಚಿಂಗಿಗೆ ಹೋಗೇ ಇಲ್ಲ. ಹೋಗಿದ್ದೀನಿ, ಒನ್ ಡೇ ಹೋಗಿದ್ದೆ, ಬಟ್ ಯಾವುದು ಅಂತ ಏನು ಇಷ್ಟ ಆಗಿಲ್ಲ. ಅವಾಗ ನಾನು ಸರ್ಚ್ ಮಾಡ್ತಿದ್ದಿದ್ದು ಕೋರ್ಸ್ ಬೇರೆ ಆಗಿತ್ತು. ಇವಾಗ ಬೇರೆ ಕೋರ್ಸಿಗೆ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ಸರ್ಚ್ ಮಾಡ್ತಿರೋ ಕೋರ್ಸ್ ಬಂದು BCom ವಿತ್ ACCA ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ ಮೇ ಚೇಂಜ್, ಬಟ್ ಅದನ್ನೇ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ಅದಕ್ಕೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಏನಾದ್ರು ಆದರೆ ಲಂಚ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕಾರಲ್ಲೆಲ್ಲ ಕೂತಿದ್ದಾರೆ, ಹೊರಗಡೆ ಹೋಗೋಣ. ಆ್ಯಕ್ಚುಲಿ ಇದೊಬ್ಬರು ರಿಕ್ವೆಸ್ಟ್ ಮಾಡಿದರು ದಟ್ ಡಿಗ್ರಿಗೆ ಯಾವ್ದಾದ್ರು ಕಾಲೇಜ್ ರೆಫರ್ ಮಾಡಿ ಅಂತ. ನನಗೇನು ಗೊತ್ತಿಲ್ಲ, ನಾನೇನು ರೆಫರ್ ಮಾಡಿ. ಸೊ ಇವಾಗ ಅದನ್ನು ಸರ್ಚಿಂಗ್ ಮಾಡೋದಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಯಾವ ಕಾಲೇಜ್ ಫಿಕ್ಸ್ ಆಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ಸೊ ಇವತ್ತು ನಾನು ಹೋಗ್ತಿರೋ ಕಾಲೇಜಸ್ ಬಂದು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಕಾರೊಳಗೆ ಹೊಟ್ಟೋಗೋಣ, ಲೇಟ್ ಆಗಿದೆ ಆಲ್ರೆಡಿ. ಸೊ ಗೈಸ್, ಈಗ ಕಾರೊಳಗೆ ಬಂದು ಕೂತಿದ್ದೀನಿ. ಇವತ್ತು ಮಮ್ಮಿ ಬಂದಿದ್ದಾರೆ ನನ್ನ ಜೊತೆ, ಚಿನ್ಮಯ್ ಕೂಡ ಬಂದಿದ್ದಾಳೆ. ಅವಳಿಗೆ ಫ್ಯೂಚರ್ ಕಾಲೇಜ್ಗೆ ಐಡಿಯಾ ಬರಲಿ ಅಂತ. ಆಮೇಲೆ ಪಪ್ಪ ಇಲ್ಲಿ ಡ್ರೈವ್ ಮಾಡ್ತಿದ್ದಾರೆ. ಗೈಸ್, ಇವತ್ತು 4 ಜನ ನಾವು ಹೋಗ್ತಾ ಇದ್ದೀವಿ. ನಾನು ಇವತ್ತು ಕಾಲೇಜಲ್ಲಿ ಯಾವ ಕೋರ್ಸ್ ಹುಡ್ಕಕ್ಕೆ ಹೋಗ್ತಿದ್ದೀನಿ ಅಂದರೆ BCom ವಿತ್ ACCA. ಯಾವ್ಯಾವ ಕಾಲೇಜಸ್ ಅಂದರೆ ಜೈನ್ ಅಂತ ಅಂದ್ಕೊಂಡಿದ್ದೀನಿ. ಜಯನಗರ್ ಯೂನಿವರ್ಸಿಟಿ ಆರ್ JC ರೋಡಲ್ಲಿ ಒಂದಿದೆ ಬ್ರ್ಯಾಂಚ್ ಅದ್ರದ್ದು, ಅದಾದರೂ ಓಕೆ. ಆ್ಯಂಡ್ ದೆನ್ RV ನೋಡೋಣ ಒಂದ್ಸತಿ ಅಂತ ಅಂದ್ಕೊಂಡಿದ್ದೀನಿ. RV ಅದು ಬಿಟ್ಟರೆ ಜೋಸೆಫ್ ಎರಡಿದೆ. ಜೋಸೆಫ್ ಯೂನಿವರ್ಸಿಟಿ ಒಂದು, ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಅಂತ ಒಂದು. ಸೊ ಅವೆರಡು ಒಂದ್ಸತಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲಮ್ಮ? ಪೆಸಿಟ್ ಬೇಡ ಅಲ್ಲ? ಪೆಸಿಟ್ ಬೇಡ, ಅದನ್ನ ಡ್ರಾಪ್ ಮಾಡಿಬಿಟ್ಟೆ. ಬೇರೆ ಯಾವ ಕಾಲೇಜ್ ಅಷ್ಟು? ಸೊ ಗೈಸ್, ಇಷ್ಟು ಕಾಲೇಜ್ RV, ಸೇಂಟ್ ಜೋಸೆಫ್, ಜೈನ್. ಯಪ್. ಸೊ ಇಷ್ಟು ಕಾಲೇಜ್ ಇವತ್ತು ಸರ್ಚ್ ಮಾಡ್ಕೊಂಬರೋಣ. ಏನೇನು ಎಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅನ್ನೋದೆಲ್ಲ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಗೈಸ್, ಇವಾಗ ನಾವು ಕರ್ಗದ ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನಾವಿಲ್ಲೆಲ್ಲ ಬರ್ತಿರೋದು ಇಲ್ಲೇ ಅಂತೇನಿದೆ, ಕರ್ಗ ಎಲ್ಲ ನಡೆದಿದ್ದು. ಬೆಂಗಳೂರು ಕರ್ಗ ಆ್ಯಕ್ಚುಲಿ ಬರಬೇಕು ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಸ್ಟಾರ್ಟ್ ಆಗೋದೇ 11:30 12ಗೆ ಅಂತ ಹೇಳಿದ್ರು. ಸೊ ಬೇಡ ಅಂತ ಡ್ರಾಪ್ ಔಟ್ ಮಾಡಿಬಿಟ್ವಿ ಅದನ್ನು. ಮುಂದೆ ಡೆಡ್ ಎಂಡ್ ಲೆಫ್ಟ್ ಹೋದ್ರೆ ಧರ್ಮದಾಯ ದೇವಸ್ಥಾನ. ಗೈಸ್, ಕರ್ಗ ಶಾಪಿಂಗ್ ನೋಡಿ ಗೈಸ್. ಎಲ್ಲ ಒಂದೊಂದು ಡಜನ್ ಕೊಡಿಸ್ಬೇಕಾಗಿತ್ತು ಪಾಪ. ಬಳೆ ನೋಡಮ್ಮ ಅಂತ ಅವಳೆ. ಅಲ್ಲಿ ನೋಡಿ ಗೈಸ್, ತೇರಿದೆ ಅಲ್ಲಿ. ಕಾಣಿಸಲ್ಲ, ಮುಂದೆ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿದೆ ಬಸ್ ಅಡ್ಡ ಬಂದ್ಬಿಟ್ಟು. ಬಸ್ ಅದ ಅದೇನಂತ ಎಲ್ಲ ಫುಲ್ ಶಾಪಿಂಗ್. ಗೈಸ್, ಲೆಫ್ಟ್ ಹೋದ್ರೆ ದೇವಸ್ಥಾನ ಅಂತೆ. ನೋಡಿ ಗೈಸ್, ಧರ್ಮರಾಯರ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ. ಹಾ, ಸೊ ಇಲ್ಲಿಗೆ ಬರ್ಬೇಕಿತ್ತು ರಾತ್ರಿ, ಪಪ್ಪ ಕರ್ಕೊಂಡ್ಬರ್ಲಿಲ್ಲ. ಮಮ್ಮ ನೀನ್ ಬೈಯತ್ತಾನೆ ಮಮ್ಮ? ಕೇಳಿದೆ ಹೋಗೋಣ ಅಂತ. ಹೋಗಿ 11:30 12 ಗಂಟೆಗೆ ಅದು ಸ್ಟಾರ್ಟ್ ಆಗೋದು. ಬೆಳಗ್ಗೆ 4 ಗಂಟೆವರೆಗೂ ಅದೆಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ. ಅದನ್ನ ಬೇಡ ಅಂತ ಅಂದ್ರಲ್ಲ. ಬೆಳಗ್ಗೆಗೆ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಸರ್ಪ್ರೈಸ್ ಅಂತ ಹೇಳಿದ್ದಕ್ಕೆ ಸರಿ ಆ ಆಸೆಗೆ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಬೆಳಗ್ಗೆಗೆ ಟೋಪಿ ಹಾಕ್ಬಿಡ್ತು. ಆಮೇಲೆ ಬೆಳಗ್ಗೆಗೆ ಇದಕ್ಕೆ ಹೋಗೋಣ, ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಹೇಳ್ತು. ಈ ಬಿಸಿಲಲ್ಲಿ ಯಾರು ಹೋಗ್ತಾರೆ ನಂದಿ ಹಿಲ್ಸ್ಗೆ ಅಂದ್ರೆ? ಇಲ್ಲ, ಬೆಳಗಿನ ಜಾವನೇ ಹೋದ್ರೆ ತಣ್ಣಗೆ ಇರುತ್ತೆ ಅಂತ ಹೇಳ್ತು. 5 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಮಲಗಿದ್ರೆ ಅಲಾರಾಮೇ ಹೊಡಿಲಿಲ್ಲ, ನಾವು ಎದೊಳ್ಳಿಲ್ಲ. ನೈಸ್, ಗುಡ್ ಜಾಬ್. ಕರ್ಕೊಂಡು ಹೋಗ್ತೀನಿ ಅಂದವ್ರು ನೀವು ಫಸ್ಟ್ ಎದ್ದು ರೆಡಿ ಆಗ್ಬಿಟ್ಟು ಎಲ್ಲಾರನ್ನೂ ಎಬ್ಬರಿಸ್ಬೇಕಿತ್ತು. ಸೊ ಗೈಸ್, ಈಗ 2 ಕಾಲೇಜಸಲ್ಲಿ ವಿಚಾರಿಸ್ಕೊಂಡ್ಬಂದ್ವಿ. 2 ಸೇಂಟ್ ಜೋಸೆಫೇ, ಬಟ್ ಡಿಫ್ರೆಂಟ್ ಬ್ರ್ಯಾಂಚ್. ಒಂದು ಸೇಂಟ್ ಜೋಸೆಫ್ ಯೂನಿವರ್ಸಿಟಿಗೆ ಹೋಗಿದ್ವಿ, ಇನ್ನೊಂದು ಸೇಂಟ್ ಜೋಸೆಫ್ ಇದು ಕಾಲೇಜ್ ಆಫ್ ಕಾಮರ್ಸ್ಗೆ ಹೋಗಿದ್ವಿ. ಕಾಲೇಜ್ ಆಫ್ ಕಾಮರ್ಸಲ್ಲಿ ಆಲ್ರೆಡಿ ಅಪ್ಲಿಕೆಂಟ್ಸ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಸೊ ಅಲ್ಲಿಲ್ಲ ಅಂತ ಸುಮ್ಮನೆ ಕಳಿಸ್ಬಿಟ್ರು. ಸೊ ಅದು ಆ್ಯಕ್ಚುಲಿ ನಂಗೆ ಇಷ್ಟ ಆಗಿತ್ತು, ಕ್ಯಾಂಪಸ್ ಚೆನ್ನಾಗಿತ್ತು. ಅದರಲ್ಲದೆ ಅಲ್ಲಿ ಮ್ಯೂಸಿಕ್ ರಿಲೇಟೆಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇತ್ತು. ಸೊ ಅದಕ್ಕೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಇವಾಗ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಯೂನಿವರ್ಸಿಟಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಅದು ಕೂಡ ಇಷ್ಟ ಆಗಿದೆ. ಅದರಲ್ಲಿ ACCA ಇಲ್ಲ. ನಾನು ACCA ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬರೀ BCom ಇದೆ. ಏನೂ ಇಲ್ಲ ಅಂದರೆ ಅಲ್ಲಿಗೆ ಹೋಗ್ತೀನಿ. ಇವಾಗ
ಬೇರೆ ಕಡೆ ಒಂದ್ಸತಿ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಜಯನಗರ್ಗೆ ಹೋಗ್ತಾ ಇದೀವಿ. ಆ್ಯಕ್ಚುಲಿ ವಿಡಿಯೋ ಮಾಡೋದು ಮರ್ತೇ ಹೋಗಿದ್ದೆ ಕಾಲೇಜಲ್ಲಿ. ನೆಕ್ಸ್ಟಿಂದ ಮಾಡ್ತೀನಿ. ಇವಾಗ ಜಯನಗರ್ ಜೈನ್ಗೆ. ಗೈಸ್ ಇಟ್ಸ್ ಮೀ ಸೊ ಗೈಸ್, ಇಲ್ಲಿ ನಾನು ಜೈನ್ ಕಾಲೇಜ್ ಜಯನಗರ್ ಬ್ರಾಂಚಿಗೆ ಬಂದಿದ್ದೆ. ಅಲ್ಲಿಗೆ ಬಂದಿರಬೇಕಾದ್ರೆ ಆ್ಯಕ್ಚುಲಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಕ್ಸ್ ಜೈನೇಟ್ ಅಂದರೆ ನಾನು ಓದಿದ್ದು ಜೈನ್ ಕಾಲೇಜ್ ವಿ ಪುರಂ ಬ್ರಾಂಚಲ್ಲಿ, ಜಯನಗರ್ ಅಲ್ಲ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮಮ್ಮ ಅಲ್ಲಿ ಬೋರ್ಡಲ್ಲಿ ನಮ್ಮ ಫ್ರೆಂಡ್ಸ್ ಫೋಟೋ ಎಲ್ಲ ಇತ್ತು. ನಮ್ಮಮ್ಮ ನನ್ನ ಫೋಟೋ ನೋಟಿಸ್ ಮಾಡಲಿಲ್ಲ. ನಮ್ಮ ಫ್ರೆಂಡ್ಸ್ ಫೋಟೋ ನೋಡ್ಬಿಟ್ಟು ನೋಡಿ ನಿನ್ನ ಫ್ರೆಂಡ್ಸ್ ಫೋಟೋ ಇಲ್ಲಿದೆ ಅಂತ ಹೇಳಿದ್ರು. ಅದಾದಮೇಲೆ ಅವ್ರ ಫೋಟೋ ಇದೆ ಅಂದಮೇಲೆ ನನ್ನ ಫೋಟೋನೂ ಇರುತ್ತೆ ಅಲ್ವಾ ಅಂತ ನೋಡಿದ್ಮೇಲೆ 96.8% ಆಗಿದ್ರು. ಕೆಳಗಡೆ ಎಲ್ಲೋ ಹಾಕಿದ್ರು ಗೈಸ್ ನನ್ನ. ಅಷ್ಟು ನಮ್ಮ ಕಾಲೇಜಲ್ಲಿ ಟಾಪರ್ಸ್ ಇದ್ದಾರೆ. ಸೊ ಅದೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಗೈಸ್ ನಾವು RV ಕಾಲೇಜಿಗೆ ಬಂದಿದ್ದೀವಿ ಗೈಸ್. ಲಾಸ್ಟ್ ಕಾಲೇಜ್ ಜಯನಗರಲ್ಲಿ ಏನಾಯಿತು ಅಂತ ಆಮೇಲೆ ತಿಳಿಸ್ತೀನಿ. ಗೈಸ್ ಇದೆ ಬಿಲ್ಡಿಂಗ್, ಏನು ಚಿಕ್ಕದೇ ಇದೆ. ಒಳಗಡೆ RV ಯೂನಿವರ್ಸಿಟಿ ಅಂತ. ಸೊ ಗೈಸ್ ವಿ ಆರ್ ಬ್ಯಾಕ್ ಹೋಮ್. ಇವಾಗ ಟೈಮ್ ನೀವು ನೋಡ್ಬೋದು, ಇಲ್ಲಿ 6 ಆಗಿದೆ ಗೈಸ್. ನಾವು ಹೋಗಿದ್ದು 11ಗೆ. ಇಷ್ಟೊತ್ತವರೆಗೂ ಕಾಲೇಜ್ ಸರ್ಚಿಂಗ್ ಮಾಡಿದ್ದೀವಿ. ಸೊ ಫೈನಲ್ ಇನ್ನೂ ಯಾವುದೂ ಆಗಿಲ್ಲ. 3 ಕಾಲೇಜಸ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ. RV, ಜೈನ್ ಆ್ಯಂಡ್ ಜೋಸೆಫ್. ಹೋಗ್ಬೇಕಾದ್ರೂ ಈ 3 ಮೈಂಡಲ್ಲಿ ಇದ್ದಿದ್ದು, ಬರ್ಬೇಕಾದ್ರೂ ಈ 3 ಮೈಂಡಲ್ಲಿದೆ. ಏನೂ ಡಿಫ್ರೆನ್ಸ್ ಆಗಿಲ್ಲ. ಇವಾಗ ಒಂದು ಕುತ್ಕೊಂಡು ಏನೇನು ಎತ್ತೆತ್ತ ಅಂತ ಎಲ್ಲ ನೀಟಾಗಿ ಬರ್ದು ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಯಾವುದಕ್ಕೆ ಸೇರೋದು ಅನ್ನೋದು ಫಸ್ಟ್ ಡಿಸೈಡ್ ಮಾಡ್ತೀನಿ. ಸೊ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಕುತ್ಕೊಂಡು ಬರಿಬೇಕು. ಸೊ ಗೈಸ್, ಆಫ್ಟರ್ ಅ ಲಾಟ್ ಆಫ್ ಡಿಸ್ಕಷನ್ಸ್ ಇವಾಗ ಇದೊಂದಷ್ಟು ಶೀಟ್ಸ್ ರೆಡಿ ಮಾಡಿದ್ದೀನಿ. ಎಲ್ಲ ಕಾಲೇಜು ರಿಸರ್ಚ್ ಮಾಡಿ ವೆಬ್ಸೈಟ್ಸ್ ಎಲ್ಲ. ಸೊ ಇವಾಗ ನಾನು ಮಾಡಿರೋ ರಿಸರ್ಚ್ ಪ್ರಕಾರ ನಾನು ಮಾಡಿರೋದು 4 ಕಾಲೇಜಸ್ ರಿಸರ್ಚು. ಯಾವ್ಯಾವುದು ಅಂದರೆ ಸೇಂಟ್ ಜೋಸೆಫ್ ಯೂನಿವರ್ಸಿಟಿ, ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಜೈನ್ ಆ್ಯಂಡ್ RV. ಈ 4 ನನಗೆ ಇಷ್ಟ ಆಗಿದ್ದಂಥ ಕಾಲೇಜು. ಸೊ ಇವತ್ತು ಈ 4 ಕಾಲೇಜ್ ವಿಸಿಟ್ ಮಾಡಿದ್ದೆ. ಆ್ಯಂಡ್ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಒಂದಷ್ಟು ನಾನಿಲ್ಲಿ ರಿಸರ್ಚ್ ಮಾಡಿ ಇಟ್ಟಿದ್ದೀನಿ. ಸೊ ಫಸ್ಟಿಗೆ ಹೇಳಬೇಕು ಅಂದರೆ ಜೋಸೆಫ್ ಯೂನಿವರ್ಸಿಟಿ ನಾನು ಫಸ್ಟ್ ಹೋಗಿದ್ದೆ. ಆ್ಯಕ್ಚುಲಿ ನಾನು ಹುಡುಕ್ತಿರೋದು BCom ವಿತ್ ACCA ಆಗಿರೋದ್ರಿಂದ ಫೀಸ್ ಬಂದು 85,000, 3 ಇಯರ್ಸ್ಗೂ 85,000 ಇದೆ. ಆ್ಯಂಡ್ ಅದು ಲೊಕೇಶನ್ ಬಂದು ರಿಚ್ಮಂಡ್ ಸರ್ಕಲ್ ನಾನು ಹೋಗಿದ್ದು. ಸೊ ಅಪ್ಲಿಕೇಶನ್ ಫೀಸು ಮತ್ತು ಎಂಟ್ರೆನ್ಸ್ ಫೀಸ್ ಎಲ್ಲ ಕಾಲೇಜಲ್ಲೂ ಆಲ್ಮೋಸ್ಟ್ ಇದೆ. ಸೊ ಈ ಕಾಲೇಜಲ್ಲೂ ಇದೆ. ನೆಕ್ಸ್ಟ್ ನನಗೆ ಬೇಕಾಗಿದ್ದೇನು ಅಂದರೆ ಮ್ಯೂಸಿಕ್ ಕೋರ್ಸ್ ಇರಬೇಕಿತ್ತು. ಸೊ ಅದು ಈ ಕಾಲೇಜಲ್ಲಿದೆ. ಆದರೆ ಒಂದೇ ಒಂದು ಅಂದರೆ ಇಲ್ಲಿ ಬರೀ BCom ಇದೆ, ACCA ಇಲ್ಲ. ಸೊ ಅದಕ್ಕೆ ಇದನ್ನು ತೆಗ್ದಿದ್ದೀನಿ ನನ್ನ ಲಿಸ್ಟಿಂದ. ಸೊ ಇದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಅದರಲ್ಲೇ ಹಾನರ್ಸ್ ಕೂಡ ಇಲ್ಲ, ಬರೀ BCom ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಕಾಲೇಜು ಅಂದರೆ ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ಗೆ ಹೋಗಿದ್ದೆ. ಸೊ ಅಲ್ಲಿ ACCA ಇದೆ. ದೆನ್ ACCA ಅಂದರೆ ನಿಮಗೆ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ವಿಡಿಯೋ ಮಾಡ್ತಿರೋದೇ ನಾನು ಕಾಮರ್ಸ್ ಸ್ಟೂಡೆಂಟ್ಸ್ಗೋಸ್ಕರ, ಸೊ ದಟ್ ಅವ್ರಿಗೆ ಹೆಲ್ಪ್ ಆಗಲಿ. ಇವಾಗೆಲ್ಲ ಕಾಲೇಜ್ ಹುಡುಕ್ತಾ ಇದೀವಲ್ಲ, ಸೊ ನಿಮ್ಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ಬಂದು ACCಯಲ್ಲಿ 13 ಪೇಪರ್ಸ್ ಬರಿಬೇಕಾಗಿರುತ್ತೆ. ಸೊ ಅದರೊಳಗೆ ಈ ಕಾಲೇಜಲ್ಲಿ ಇದು 9 ಪೇಪರ್ಸ್ ಎಕ್ಸಾಮ್ಷನ್ ಇರುತ್ತೆ. ಅಂದರೆ 9 ಪೇಪರ್ಸ್ ಬರೆಯೋ ಅವಶ್ಯಕತೆ ಇರಲ್ಲ. ಇನ್ನು ಉಳಿದಿರೋ 4 ಪೇಪರ್ ಮಾತ್ರ ಬರಿಬೇಕು. ಸೊ ಅದು ಇಲ್ಲಿದೆ, ಎಕ್ಸಾಮ್ಷನ್ ಇದೆ 9 ಪೇಪರ್ಸ್ಗೆ. ದೆನ್ ಫೀಸ್ ಬಂದು ಫಸ್ಟ್ ಇಯರ್ಗೆ 150 ಇದೆ, 1,50,000. ಸೆಕೆಂಡ್ ಇಯರ್ 1,55,000, ಥರ್ಡ್ ಇಯರ್ಗೆ 1,59,000 ಇದೆ. ಆ್ಯಂಡ್ ಅಡ್ಮಿಷನ್ನು ಅದೆಲ್ಲ ಇದೆ ಫೀಸು. ಇದಿಷ್ಟು ಈ ಕಾಲೇಜ್ ಮೇಲೆ ನಾನು ಮಾಡಿರೋ ರಿಸರ್ಚು. ಆ್ಯಂಡ್ ದೆನ್ ನನಗೆ ನಮ್ಮ ಮನೆಯಿಂದ ಎಷ್ಟು ಫೆಸಿಲಿಟೀಸ್ ಏನೇನಿದೆ ಟ್ರಾವೆಲ್ ಮಾಡೋಕ್ಕೆ ಅನ್ನೋದು ಕೂಡ ಇದು ಮಾಡಿದ್ದೀನಿ. ಐ ಡೋಂಟ್ ಥಿಂಕ್ ಸೊ ಅದು ನೆಸೆಸರಿ ನಿಮಗೆ ಅಂತ. ಸೊ ಅದನ್ನು ಹೇಳಿದ್ದು ಸೇಂಟ್ ಜೋಸೆಫಾ? ಹೌದು, ಸೆಕೆಂಡ್ ಒನ್. ಬಟ್ ಗೈಸ್ ಇದೆಲ್ಲ ಫಿಕ್ಸ್ ಆದಮೇಲೆ ಏನು ಗೊತ್ತಾಯಿತು ಅಂದರೆ ಅಡ್ಮಿಷನ್ನೇ ಮುಗಿದೋಗಿದೆ. ಸೊ ಅಲ್ಲಿಗೆ ಹೋದಾಗಲೇ ಗೊತ್ತಾಗಿತ್ತು. ಬಟ್ ಸ್ಟಿಲ್ ಒಂದ್ಸತಿ ಆನ್ಲೈನಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಅಪ್ಲಿಕೇಶನ್ ತೊಗೊಳ್ತಿಲ್ಲ. ಸೊ ಇಲ್ಲಿ ಅಡ್ಮಿಷನ್ ಫುಲ್ ಆಗಿಬಿಟ್ಟಿದೆ. ಸೊ ಇವೆರಡು ಕಾಲೇಜು ನಾನು ಡ್ರಾಪ್ ಔಟ್ ಮಾಡಿಬಿಟ್ಟೆ. ಸೊ ನೆಕ್ಸ್ಟ್ ಬಂದು ಜಯನಗರ್ಗೆ ನಾವು 3rd ಹೋಗಿದ್ದು. ಸೊ ಅಲ್ಲೂ ಅಷ್ಟೇ ACCA ನಾನು ಹುಡುಕ್ತಿರೋದ್ರಿಂದ 13 ಪೇಪರ್ಸಲ್ಲಿ 9 ಪೇಪರ್ಸ್ ಅಷ್ಟು ಎಕ್ಸಾಮ್ಷನ್ ಇದೆ. ಇನ್ನು 4 ಪೇಪರ್ಸ್ ಬರಿಬೇಕು. ಆ್ಯಂಡ್ ದೆನ್ ಇನ್ನೇನು ಅಂದರೆ ಇಲ್ಲಿ ಗೈಸ್ ಫೀಸ್ ಬಂದು 2,35,000 ಇದೆ. ನಾನು ಜೈನೈಟೇ ಆಗಿರೋದ್ರಿಂದ ನಾನು ಓದಿರೋದು ಜೈನು. ಅದು ಅಲ್ಲದೆ 97% ಇರೋದ್ರಿಂದ ಸ್ಕಾಲರ್ಶಿಪ್ ಇದೆ ಈ ಕಾಲೇಜಲ್ಲಿ. ಸೊ ಅದರಿಂದ ಓದಿರೋದು ವಿ ಪುರಂ ಬ್ರಾಂಚ್. ಐ ಆಮ್ ಅ ಜೈನೈಟ್.
ಸೊ ಅಲ್ಲಿ ನನಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದು ಬಿಟ್ಟರೆ ಇದಿಷ್ಟು ಈ ಕಾಲೇಜಲ್ಲಿ. ಆ್ಯಂಡ್ ದೆನ್ ಈಗ ನನಗೆ ಲಾಸ್ಟ್ ಕಾಲೇಜ್ ಬಂದು RV. ನನಗೆ ಈ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಏನು ಇಷ್ಟ ಆಗಿತ್ತು ಅಂದರೆ ಇಲ್ಲಿ ಲಿಬ್ರಲ್ ಎಜುಕೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಯು ಕ್ಯಾನ್ ಟೇಕ್ ಎನಿಥಿಂಗ್ ವಿತ್ BCom. ಒಂದು ಸಬ್ಜೆಕ್ಟು ನೀವು ಸ್ಪೆಷಲೈಸೇಷನ್ ಮಾಡ್ಬೋದು. ಹಾನರ್ಸಲ್ಲಿ ಒಂದು ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಮಾಡ್ತೀವಿ, ಹಾನರ್ಸ್ ಅಂದ್ರೇ. ಅದು ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ಮಾಡ್ಬೋದು. ಲೈಕ್ ಅಪಾರ್ಟ್ ಫ್ರಮ್ ಕಾಮರ್ಸ್ ಸಬ್ಜೆಕ್ಟ್ ಆದರೂ ಮಾಡ್ಬೋದು. ಸೈನ್ಸ್, AI ಅದೆಲ್ಲ ತೊಗೋಬೋದು. ಇಲ್ಲ ಅಂದರೆ ನನಗೆ ಫಿಲಮ್ ಮೇಕಿಂಗ್ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇದೆ, ಆ್ಯನಿಮೇಷನ್ ಎಲ್ಲ. ಸೊ ಅದನ್ನು ಬೇಕಾದ್ರೂ ತೊಗೋಬೋದು. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ಫೀಸ್ ಬಂದು 1,80,000 ಇದೆ, ಪ್ಲಸ್ 16,000 ಎಕ್ಸಾಮ್ ಫೀಸ್ ಅಂತ ಕಟ್ಸ್ಕೊತಾರೆ BCom ಎಕ್ಸಾಮ್ ಬರೆಯೋಕ್ಕೆ. ಸೊ ಅದ್ರದ್ದೊಂದು ಫೀಸ್ ಇದೆ. ಆಮೇಲೆ ACCA ಎಕ್ಸಾಮ್ ಫೀಸು ಎಲ್ಲ ಕಾಲೇಜಲ್ಲೂ ಕಟ್ಟಲೇಬೇಕು. ಈ ಕಾಲೇಜಲ್ಲಿ ಅದಕ್ಕೆ 16K to 20 ಚೇಂಜ್ ಆ ಥರ ವೇರಿ ಆಗುತ್ತಂತೆ. ಈ 4 ಪೇಪರ್ ಬರಿಬೇಕಲ್ವ. ಸೊ ಅದರೊಳಗೆ ಒಂದೊಂದು ಪೇಪರ್ಗೆ ಒಂದೊಂದು ಚಾರ್ಜ್ ಇರುತ್ತೆ. ಸೊ ಅದು ವೇರಿ ಆಗುತ್ತೆ. ಆಮೇಲೆ ಈ ಕಾಲೇಜಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದೇನು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ನಂಗೆ ಎಂಟ್ರೆನ್ಸ್ ಎಕ್ಸಾಮ್ ಕೊಡೋಕೆ ಒಂಚೂರು ಇಷ್ಟ ಇರಲಿಲ್ಲ. ಸೊ ಅದು ಇಷ್ಟ ಆಯ್ತು ನನಗೆ. ಈ ಥರ ನಮಗೆ ಅವ್ರ ಎಕ್ಸಾಮ್ಷನ್ ಕೊಡೋದ್ರಿಂದ ಇವಾಗ ಎಲ್ಲ ಕಾಲೇಜಲ್ಲೂ ಆಲ್ಮೋಸ್ಟ್ 4 ಪೇಪರ್ ಅಷ್ಟೇ ಬರಿಬೇಕಾಗಿರೋದು, ನಾನಿಲ್ಲಿ ಲಿಸ್ಟ್ ಮಾಡಿರೋ ಕಾಲೇಜಸಲ್ಲಿ. ಸೊ 4 ಪೇಪರ್ ಬರೆಯೋದ್ರಿಂದ ಹೇಗಿದ್ರು BCom 4 ವರ್ಷ ಮಾಡ್ತೀನಿ. ಸೊ ಒಂದೊಂದು ವರ್ಷ ಒಂದೊಂದು ಪೇಪರ್ ಬರ್ಕೊಂಡ್ರು ಅಲ್ಲಿಗೆ ನನಗೆ BCom ಜೊತೆ ACCAನು ಮುಗ್ದೋಗುತ್ತೆ, ಡಬಲ್ ಡಿಗ್ರಿನೂ ಇದ್ದಂಗಿರುತ್ತೆ. ಜೊತೆಗೆ MBA ಮಾಡಬೇಕು ಅಂತ ಹೇಳಿದ್ರು ಬರೀ 1 ಇಯರ್ ಇರುತ್ತೆ ನನಗೆ, ಹಾನರ್ಸ್ ತೊಗೊಂಡಿರೋದ್ರಿಂದ. ಸೊ ಇದಿಷ್ಟು ನಾನು ಮಾಡಿರೋ ರಿಸರ್ಚು. ಯಾವ ಕಾಲೇಜ್ ಚೂಸ್ ಮಾಡ್ತೀನಿ ಅಂತ ನನಗೂ ಇನ್ನೂ ಐಡಿಯಾ ಇಲ್ಲ, ಇನ್ನೂ ರಿಸರ್ಚ್ ಮಾಡ್ತಾನೆ ಇದ್ದೀನಿ. ನಾನು ಯಾವ ಕಾಲೇಜ್ ಚೂಸ್ ಮಾಡ್ತೀನಿ ಅಂತ ಈ ವ್ಲಾಗ್ ಮೋಸ್ಟ್ಲಿ ಅಪ್ಲೋಡ್ ಮಾಡೋಷ್ಟರಲ್ಲಿ ನಾನು ಅಡ್ಮಿಷನ್ ಆಗಿರುತ್ತೆ. ಆದರೆ ನಾನು ಇನ್ನೊಂದು ವ್ಲಾಗ್ ಮಾಡಿ ಹೇಳ್ತೀನಿ ಯಾವ ಕಾಲೇಜ್ ಚೂಸ್ ಮಾಡಿದ್ದೆ ಅಂತ. ಸೊ ಗೈಸ್, ಇದಿಷ್ಟು ನಾನು ಮಾಡಿರೋ ರಿಸರ್ಚು. ಆ್ಯಕ್ಚುಲಿ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅವಾಗೆಲ್ಲ ನಾನು ಹೇಳ್ತಾನೆ ಇದ್ದೀನಿ ACCA ಅನ್ನೋದಲ್ಲ, ಅದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು. ಈ ಕಾಮರ್ಸ್ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿರುತ್ತೆ ACCA, CA, CS, CMA ಅಂತೆಲ್ಲ ತುಂಬ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸು. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದು ನನಗೇನಾದ್ರು ಸಜೆಸ್ಟ್ ಮಾಡ್ಬೋದು, ಯಾವ್ದಾದ್ರು ಕಾಲೇಜು ಅಥವಾ ಇದನ್ನು ಮಾಡೋ ಅದನ್ನು ಮಾಡೋ ಅಂತ ನಿಮ್ಮ ಹತ್ರ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ. ನನಗೂ ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೂ ಏನಾದರೂ ಡೌಟ್ಸ್ ಇತ್ತು ಅನಿಸಿದ್ರೆ ನೀವು ಕಮೆಂಟ್ ಮಾಡಿ. ನನಗೂ ಅದ್ರೊಳಗೆ ಏನಾದ್ರು ಗೊತ್ತಿದ್ರೆ ಆನ್ಸರ್ಸ್ ನಾನು ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಗೊತ್ತಿದ್ರೆ. ಆ್ಯಂಡ್ ಇನ್ನೊಂದು ವ್ಲಾಗ್ ಬರುತ್ತೆ, ನೀವು ಏನಾದ್ರು ಕ್ವೆಶನ್ಸ್ ಕೇಳಿದ್ರೆ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ನಿಮ್ಮ ನೇಮ್ ಸಮೇತ ಅಲ್ಲಿ ರಿಪ್ಲೈ ಮಾಡ್ತೀನಿ. ನಾನು ಯಾವ ಕಾಲೇಜ್ ತೊಗೊಂಡೆ, ಯಾವ ಕೋರ್ಸ್ ತೊಗೊಂಡೆ. ನಾನು ಆ್ಯಕ್ಚುಲಿ ಒಂದು ಕೋರ್ಸ್ ತೊಗೊಳ್ಬೇಕು ಅಂತ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಕೋರ್ಸ್ ತೊಗೊಳಕ್ಕಾಗ್ತಾ ಇಲ್ಲ. ಅದು ಯಾವ ಕೋರ್ಸು ಅಂತ ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಅದು ನನ್ನ ಡ್ರೀಮ್ ಕೋರ್ಸ್ ಆಗಿತ್ತು ಗೈಸ್. ಸಿಕ್ಕಾಪಟ್ಟೆ ಆಸೆ ಪಟ್ಟಿದ್ದೆ ಆ ಕೋರ್ಸ್ಗೆ, ಆದರೆ ಅನ್ಫಾರ್ಚುನೇಟ್ಲಿ ತೊಗೊಳಕ್ಕಾಗ್ತಿಲ್ಲ. ಯಾಕೆ, ಯಾವ ಕೋರ್ಸು ಅನ್ನೋದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಎಲ್ಲ ಅಂದ್ರೂ ಒಂದಷ್ಟು ಕ್ವೆಶನ್ಸ್ ನನಗೆ ಸಿಕ್ಕಿದ್ಮೇಲೆ ಅದನ್ನ ವಿಡಿಯೋ ಶೂಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ. that's it for today guys. Hope you all like this video. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ do not forget to like, comment, share and subscribe to my channel. Lots of love. Take care until the next video. Bye bye.